ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆದ್ಯಂತ ರೈತ ಹುತಾತ್ಮರ ದಿನ ಹಾಗೂ ರೈತ ಬೂಸುವ ದಿನ ವಿರೋಧಿ ದಿನ 46ನೇ ವರ್ಷದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಹಸಿರು ಹಾಗೂ ಜನಜಾಗೃತ ಸಂಘದ ವತಿಯಿಂದ ಮಹಿಳೆ ರಾಜ್ಯ ಅಧ್ಯಕ್ಷ ಚಿನ್ನೇನಹಳ್ಳಿ ನಾಗರತ್ನಮ್ಮ ಇವರ ಅಧ್ಯಕ್ಷತೆಯಲ್ಲಿ ರೈತ ಸಂಘದ ಕಚೇರಿಯಿಂದ ರಾಜಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಕೊಟ್ಟಾರಿ ಮಂಗಳೂರು, ರಾಜ್ಯ ಗೌರವಾಧ್ಯಕ್ಷರು ಕುಮಾರಪ್ಪ ಮೈಸೂರು, ರಾಜ್ಯ ಕಾರ್ಯ ಅಧ್ಯಕ್ಷರು ರವಿ ಅರಸೀಕೆರೆ, ರಾಜ್ಯ ಉಪಾಧ್ಯಕ್ಷರು ಕುಮಾರ್ ಪೂರಿ ಮತ್ತು ರವಿ ದಿಬ್ಬೂರ್, ಹಾಸನ ಜಿಲ್ಲಾ ಅಧ್ಯಕ್ಷರು ಸ್ವರೂಪ್ ಕೃಷ್ಣ, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಮಂಜು ಮಡಬ, ಮೋಹನ್ ಜೋಗಿಪುರ, ಯುವ ಅಧ್ಯಕ್ಷ ಬಾಬು, ರಮೇಶ್ ತಾಲೂಕು ಅರಸೀಕೆರೆ ಅಧ್ಯಕ್ಷ ರವಿಕುಮಾರ್ ಜಾಗ್ವಲ್, ಟೈಲರ್ ಕುಮಾರ್, ಸಮುದ್ರಳ್ಳಿ ರಾಮಚಂದ್ರ, ಡಿಶ್ ಕುಮಾರಣ್ಣ, ಪ್ರೇಮಮ್ಮ ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಚಿನ್ನೇನಹಳ್ಳಿ ನಾಗರತ್ನಮ್ಮ ಮಾತನಾಡಿ, ರೈತರನ್ನು ಉಳಿಸಿ, ಅನ್ಯಾಯವನ್ನು ಅಳಿಸಿ, ಆಗಲೇ ನಮ್ಮ ರಾಜ್ಯ ಸುಂದರವಾಗುವುದು ಸುಲಭ. ಇನ್ನು ಕೆಲವು ಕಿವಿಮಾತುಗಳನ್ನ ಹೇಳಿದ್ರು. ವರದಿಗಾರ ಶಂಕರೇಗೌಡ ಹುಲಿಕೆರೆ. ಜಾಹೀರಾತುಗಾಗಿ ವರದಿಗಾಗಿ ನಮ್ಮ ಪಬ್ಲಿಕ್ ಫೈಲ್ ಅನ್ನು ಸಂಪರ್ಕಿಸಿ. ರಾಜ್ಯ ರೈತ ಸಂಘಕ್ಕೆ ರೈತ ಹುತಾತ್ಮ ದಿನವನ್ನು ಏನು ನಾವು ಅಂದ್ಕೊಂಡಿದ್ವಿ, ಇನ್ನೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಇನ್ನೆಲ್ಲರೂ ಕೂಡ ಪತ್ರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ನಮ್ಮ ರಾಜ್ಯದಲ್ಲಿ 5 ಅಂಶಗಳ ಪ್ರಕಾರ 2023-24ರಲ್ಲಿ 1254 ಮಾಡ್ಕೊಂಡಿದ್ದಾರೆ ರಾಜ್ಯದಾದ್ಯಂತ. 2024-25ರಲ್ಲಿ 1178 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಪ್ರಕರಣಗಳು ನಡೆಸಿರೋದ್ರಿಂದ ಈ ಕಾರ್ಯಕ್ರಮವನ್ನು ಯಾವುದೋ ಆದರೆ ಈ ರೈತರಲ್ಲಿ ಹೋರಾಟಕ್ಕೆ ಬೆಂಬಲವರಲ್ಲಿ ಅನ್ನದಾತ ಇದ್ದರೆ ಇವತ್ತು ರೈತ ಇದ್ದರೆ ಇವತ್ತು ಅನ್ನದಾತ ಅನ್ನೋದನ್ನು ಮರಿಬೇಡಿ. ಮಹಾತ್ಮ ಗಾಂಧಿ ಹೇಳಿದರು, ಇವತ್ತು ನಮ್ಮ ರೈತರು ನಾವೇ ಘೋಷಣೆ ಮಾಡ್ಕೊತಾ ಇದ್ದೀವಿ. ಭೂ ವಿರೋಧಿ ದಿನ ಅಂತ ನಮಗ್ ನಾವೇ ಘೋಷಣೆ ಮಾಡ್ಕೊಂಡು ಪ್ರತಿಯೊಬ್ಬ ಹೋರಾಟಗಾರ ಮನೆ ಮೇಲೂ ಕೂಡ ಹಸಿರು ಬಾವುಟ ಹಾರಬೇಕು. ಪ್ರತಿಯೊಬ್ಬರು ಕೂಡ ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಅದನ್ನ ನಾವು ಬಿಡ್ಬೇಕು ಅಂತ ನಮ್ಮ ರೈತ ನಾಯಕಿ ಪ್ರೊಫೆಸರ್ ನಂಜನಸ್ವಾಮಿ ಅವ್ರ ಮಗಳು ಚುಕ್ಕಿ ಅವರು ಕರೆ ಕೊಟ್ಟಿದ್ರು. ಅದೇ ರೀತಿ ನಾವು ಕೂಡ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ರೈತ ಅಂದ್ರೆ ಒಬ್ಬನೇ ಅಲ್ವಾ, ರೈತ ಸುಭಿಕ್ಷವಾಗಿದ್ರೆ ದೇಶ ಸುಭಿಕ್ಷವಾಗಿರ್ತದೆ. ಆದ್ರೆ ಪ್ರತಿ ಸರ್ಕಾರಗಳು ಕೂಡ ರೈತನ ಹೀನಾಯವಾಗಿ ರೈತನ ನಿಂದನೆ ಮಾಡುತ್ತೆ. ಒಂದಲ್ಲ ಒಂದ್ ಸರ್ಕಾರ, ಯಾವ್ದು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಾವು ಯಾವ್ದು ಹೊಗಳಂಗಿಲ್ಲ. ಪ್ರತಿ ಒಬ್ರು ಕೂಡ ರೈತನ ವಿರೋಧಿಸ್ಕೊಂಡೇ ಬಂದವ್ರೆ. ರೈತನ ನಮಗೆ ಇರುವಂತ ದಿನನೇ ಇಲ್ಲ. ಯಾವುದೇ ಒಂದು ರೀತಿಯಾದಂತ ಹೋರಾಟ ಇರ್ಲಿ, ಹೊಡೆದಾಟ ಇರ್ಲಿ, ನಮ್ಮ ಹೋರಾಟಗಳೇ ಇಲ್ಲ ಅಂದ್ರೆ ದೇಶ ಇನ್ನೂ ಅಧೋಗತಿಗೆ ಹೋಗ್ತಾ ಇತ್ತು. ಆದ್ರಿಂದ ಈ ರೈತ ಹೋರಾಟಕ್ಕೆ, ಈ ರೈತರಿಗೆ ಬೆಂಬಲ ಸರ್ಕಾರದಿಂದ ಎಲ್ಲಾ ಕಡೆ, ಸರ್ಕಾರ ಕೂಡ ಹೇಳಿ ಗೋಲಿಬಾರ್ ಮಾಡ್ತಾರೆ, ಗುಂಡೇಟ್ ಹಾಕ್ತಾರೆ. ಮತ್ತೆ ಮೊನ್ನೆ ಕೂಡ ಬಿಡದಿನಲ್ಲಿ FIR ಮಾಡವ್ರೆ ರೈತರು ಮೇಲೆ. ಯಾಕೆ FIR ಮಾಡ್ತಾರೆ, ಏನ್ ಮಾಡವ್ರೆ? ಈಗ ನಾವು ಒಬ್ಬ ಮುಖ್ಯಮಂತ್ರಿ ಮನೆಗೋ, DC ಮನೆಗೋ, MLA ಮನೆಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಅವ್ರ ಇಲ್ವಾ ಟೈಮಿಂಗ್ಸ್ ಕೇಳ್ಕೊಂಡು ಹೋಗ್ಬೇಕು. ಆದ್ರೆ ಅವ್ರುಗಳು ಮಾತ್ರ ಏಕಾಏಕಿ ರೈತರ ಜಮೀನಿಗೆ ನುಗ್ದಾಗ ಮಾಡ್ತಾರೆ. ಬಿಡಿ ಹೆಣ್ಮಕ್ಳು ನಾಳೆ ಒನಕೆ, ಕಸ್ಬರ್ಕೆ, ಬಾರ್ಪಾಲು ಇಷ್ಟು ತಗೊಂಡು ರೆಡಿ ಆಗಿ ನಿಂತವ್ರೆ. ಇಷ್ಟಕ್ಕೆ ಸುಮ್ಮನಾಗಿ ಇದನ್ನ ಕೈ ಬಿಟ್ರೆ, ಆ ಭೂ ಸ್ವಾಧೀನ ಕೈ ಬಿಟ್ರೆ ಸರ್ಕಾರಕ್ಕೂ ಒಳ್ಳೇದು. ಮುಂದಿನ ದಿನಗಳಲ್ಲಿ ಸರ್ಕಾರನೂ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಅಂತ್ಯ. ರೈತ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಎತ್ತಾರೆ, ಯಾರನ್ನ ಬೇಕಾದ್ರೂ ತೊಳಿತಾನೆ. ರೈತನ ವಿರೋಧ ಕಟ್ಕೊಂಡು ನಡೆಸೋ ಸರ್ಕಾರಗಳು ಯಾವ ಉದ್ಧಾರ ಆಗಿಲ್ಲ. ಇದೇ ಹೋರಾಟಕ್ಕೆ ಹತ್ತಿಕ್ಕಂತ ಗುಂಡೂರಾವ್ ಸರ್ಕಾರ ಏನಾಯ್ತು? ಎಷ್ಟು ವರ್ಷ ನೆಲ ಕಚ್ಚಿತ್ತು. ಇತ್ತೀಚೆಗೆ ಸರ್ಕಾರ ಬಿಟ್ರ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬೆಲೆ ಇಲ್ವಾ? ಹೀನಾಯವಾದ ಸ್ಥಿತಿ ನೀವು ಅನುಭವಿಸ್ತೀರಾ. ಕರ್ನಾಟಕ ರಾಜ್ಯ ರೈತ ಸಂಘ